ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಮಿಲ್ಕ್ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತೂಕವನ್ನು ಹೆಚ್ಚು ಮಾಡೋದಕ್ಕೆ, ವೆಯ್ಟ್ ಗೇನ್ ಮಾಡೋದಕ್ಕೆ ಒಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಇದು ಬಂದು ಕಡಲೆ ಪಪ್ಪು ಅಂತೇಳಿ ಹೇಳ್ತೀವಿ ಇದಕ್ಕೆ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಬಂದು ಹುರಿಗಡಲೆ ಅಂತೇಳಿ ಹೇಳ್ತಾರೆ. ಇದು ನಿಮಗೆ ನೋಡಿದಾಗ ಗೊತ್ತಾಗುತ್ತೆ, ಹುರಿಗಡಲೆ ಕನ್ನಡದಲ್ಲಿ. ಇನ್ನೊಂದು ಕಡಲೆ ಪಪ್ಪು ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಬಂದು ಗೋಡಂಬಿ, ಆಮೇಲೆ 2 ಖರ್ಜೂರ, ಒಂದು 5 ಬಾದಾಮಿ ತಗೊಂಡಿದ್ದೇನೆ ನೋಡಿ. ಗೋಡಂಬಿ, ಖರ್ಜೂರ, ಬಾದಾಮಿ. ಆಮೇಲೆ ಹಸಿ ಹಾಲನ್ನು ಫ್ರಿಜ್ನಲ್ಲಿ ನಾನು ಗಟ್ಟಿಯಾಗೋದಕ್ಕೆ ಇಡ್ಲಿಕ್ಕೆ ಇಟ್ಟಿದ್ದೆ. ಸೊ ನೋಡಿ, ಇದು ಹಾಲು ಕೂಡ ಗಟ್ಟಿಯಾಗಿದೆ, ಹಸಿ ಹಾಲು ಗಟ್ಟಿಯಾಗಿದೆ. ನೆಕ್ಸ್ಟ್ ಬಂದು ನೀವು ಬಿಸಿ ಹಾಲು ಗಟ್ಟಿಯಾಗೋದಕ್ಕೆ ಇಡಬೇಡಿ, ಹಸಿ ಹಾಲನ್ನೇ ಇಡಿ. ನೆಕ್ಸ್ಟ್ ಇದು ನಿಮ್ಗೆ ಗೊತ್ತಾಗುತ್ತಲ್ವ, ಹುರಿಗಡಲೆ ಅಂತೇಳಿ ಹೇಳ್ತಾರೆ. ಇದು ನಿಮ್ಮ ವೆಯ್ಟ್ ಗೇನಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಬಂದು ಬೆಲ್ಲ, ಸಕ್ಕರೆ ಕೂಡ ಯೂಸ್ ಮಾಡ್ಬೋದು, ಆಪ್ಷನಲ್ ನಿಮಗೆ ಸಕ್ಕರೆ ಆರ್ ಬೆಲ್ಲ. ಬಟ್ ನಿಮಗೆ ಬೆಲ್ಲ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ಬಾಳೆಹಣ್ಣು ಯಾವುದು ಅಂತ ಕೇಳಿದ್ದು, ಇದಕ್ಕೆ ನಾವು ಪಚ್ಚೆ ಬಾಳೆಹಣ್ಣು ಅಂತೇಳಿ ಹೇಳ್ತೀವಿ, ಪಚ್ಚೆ ಬಾಳೆಹಣ್ಣು ಅಂತೇಳಿ ಹೇಳ್ತಾರೆ. ಇನ್ನೊಂದು ಅದಕ್ಕೆ ಕ್ಯಾಂಡೀಸ್ ಅಂತ ಕರೀತಾರೆ ಅಂತ ಅನಿಸುತ್ತೆ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ಕ್ಯಾಂಡೀಸ್ ಅಂತ ಇತ್ತು ಅದರ ಜೊತೆಗೆ. ಬಟ್ ನೀವು ಅಂಗಡಿಗಳಲ್ಲಿ ಪಚ್ಚೆ ಬಾಳೆಹಣ್ಣು ಕೊಡಿ ಅಂತ ಕೇಳಿದರೆ ಇದು ಕೊಟ್ಟೇ ಕೊಡ್ತಾರೆ. ಏಲಕ್ಕಿ ಬಾಳೆಹಣ್ಣಾಗಲಿ ಅಥವಾ ಕದಳಿ ಅಥವಾ ಮೈಸೂರು ಬಾಳೆಹಣ್ಣು, ಇದು 3 ಕೂಡ ಯಾವುದೂ ಅಲ್ಲ. ಇದಕ್ಕೆ ನಾವು ಪಚ್ಚೆ ಬಾಳೆಹಣ್ಣು ಅಂತೇಳಿ ಕರಿತೇವೆ. ಇದು ನಿಮ್ಮ ತೂಕವನ್ನು ಹೆಚ್ಚು ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ, ಈ ಒಂದು ಪಚ್ಚೆ ಬಾಳೆಹಣ್ಣು. ಸೊ ಇದೊಂದು ಹುರಿಗಡಲೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಬ್ರಿಗೆ ಗೊತ್ತಿರಲ್ಲ ಹುರಿಗಡಲೆ ಯಾವುದು ಅಂತೇಳಿ, ಹೇಗಿರುತ್ತೆ ಅಂತಲೂ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಇದು ಈಗ ನಾನು ಫಸ್ಟ್ ಏನು ಮಾಡ್ತಾ ಇದ್ದೇನೆ ಅಂದರೆ, ಈ ಹುರಿಗಡಲೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನೀಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಇಬ್ಬರಿಗೆ ಮಾಡ್ತಾ ಇರುವಂಥದ್ದು. ಸೊ ನಿಮಗೆ ಒಬ್ರಿಗಾದರೆ ಸ್ವಲ್ಪನೇ ಕಡಲೆ, ಈ ಒಂದು ಹುರಿಗಡಲೆನ ಹಾಕ್ಕೊಳ್ಳಿ. ಇಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದೇನೆ. ಬಟ್ ನೀವು ತುಂಬ ಕಡಿಮೆ ಹಾಕೋಬಾರ್ದು, ಯಾಕಂದರೆ ಇದು ತೂಕವನ್ನು ಹೆಚ್ಚು ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನೀಗ ನೀವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಇದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ. ಫ್ರೆಂಡ್ ಒಬ್ಬಳು ಕೇಳಿದ್ಲು, ತೂಕವನ್ನು ಹೆಚ್ಚು ಮಾಡೋದಕ್ಕೆ ಯಾವುದಾದ್ರೂ ಮಿಲ್ಕ್ ಶೇಕ್ ಇದೆಯಾ ಅಂತ. ಸೊ ಹಾಗಾಗಿ ನಿಮ್ಮ ಮನೆಗಳಲ್ಲೇ ಇರುವಂತಹ ಒಂದು ಇಂಗ್ರೀಡಿಯೆಂಟ್ಸಿಂದ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಬೆಲ್ಲ ಹಾಕ್ತಾ ಇದ್ದೀನಿ, ಆಮೇಲೆ ಗೋಡಂಬಿ ಮತ್ತು 2 ಖರ್ಜೂರ ಹಾಕ್ತಾ ಇದ್ದೇನೆ. ಸೊ ನಿಮಗೆ ಒಬ್ರಿಗಾದರೆ 1 ಖರ್ಜೂರನ ನೀವು ಹಾಕೋಬೋದು. ಈಗ ನಾನು ಈ ಖರ್ಜೂರದ ಬೀಜ ತೆಗೆದ್ಬಿಟ್ಟು ಹಾಕ್ತಾ ಇದ್ದೇನೆ. ಇದು ನಿಮಗೆ ವೆಯ್ಟ್ ಗೇನಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮಿಲ್ಕ್ ಶೇಕ್. ಇನ್ನು ಬೇರೆ 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 ಥರದ್ದು ಮಿಲ್ಕ್ ಶೇಕ್ಗಳಿದೆ ವೆಯ್ಟ್ ಗೇನಿಗೆ. ಬೇಕು ಅಂತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಬೇರೆ ಬೇರೆ ರೀತಿಯ ಮಿಲ್ಕ್ ಶೇಕ್ಗಳನ್ನು ಮಾಡಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಈ ಒಂದು ಮಿಲ್ಕ್ ಶೇಕನ್ನು ನೀವು ದಿನಾಲು ಮಾರ್ನಿಂಗ್, ಬೆಳಿಗ್ಗೆ ನೀವು ಇದನ್ನು ಕುಡೀರಿ. ಖಾಲಿ ಹೊಟ್ಟೆಗೆ ಕುಡಿಬೇಕು ಅಂತಿಲ್ಲ. ನೀವೀಗ ಮಾರ್ನಿಂಗ್ ಟಿಫನ್ ಮಾಡೋರಿದ್ದರೆ ಟೀಯ ಬದಲು ಇದನ್ನು ಕುಡೀರಿ. ಮಾರ್ನಿಂಗ್ ಕುಡಿದ್ರೆ ತುಂಬಾ ಒಳ್ಳೆಯದು. ಇವಾಗ ಬಾಳೆಹಣ್ಣು ಮತ್ತು ಹಾಲು ಗಟ್ಟಿಯಾಗಲಿಕ್ಕೆ ಇಟ್ಟಿದ್ದೆಲ್ಲ ಅದು ಎಲ್ಲವನ್ನು ಹಾಕಿ ನಾವು ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಇದನ್ನು ಏನು ಮಾಡಬೇಕು, ರುಬ್ಕೊಳ್ಬೇಕು. ಸೊ ನಾನು ಹೇಳಿದಲ್ವ, ನೀವು ಮಾರ್ನಿಂಗ್ ಕುಡಿದ್ರೇ ತುಂಬ ಒಳ್ಳೆಯದು. ಡೈಲಿ ಕುಡೀರಿ ನೀವು. ಆಮೇಲೆ ಇದನ್ನು ತೂಕ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮಾತ್ರ ಕುಡಿಬೇಕು ಅಂತಿಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನನಗೆ ಸದ್ಯಕ್ಕೆ ತೂಕ ನಾನು ಇರೋದ್ರಿಂದ, ದಪ್ಪ ಇರೋದ್ರಿಂದ ನಾನು ಡೈಲಿ ಮಾಡ್ತಾ ಇಲ್ಲ. ಸೊ ವಿಡಿಯೋ ಮಾಡೋದಕ್ಕೆ ಒಂದು ದಿನ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ಬಾಳೆಹಣ್ಣು ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಮೊನ್ನೆ ಕೂಡ ಮಾಡಿದ್ದೆ, ಒಂದು 2 ಸಲನೇನ ಮಾಡಿದ್ದೆ. ಯಾಕಂದರೆ ಈಗ ಬೇಸಿಗೆ ಕಾಲಲ್ವ, ಏನಾದರೂ ಮಿಲ್ಕ್ ಶೇಕ್ ಐಸ್ ಕೋಲ್ಡ್ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದೀಗ ನಾನು ಈ ಬಾಳೆಹಣ್ಣಿನಿಂದಲೇ ಇದು ತೂಕ ಹೆಚ್ಚು ಮಾಡೋದಕ್ಕೆ ತೋರಿಸ್ತಾ ಇರುವಂಥದ್ದು. ಇಲ್ಲಾಂದರೆ ನಾನು ಏಲಕ್ಕಿ ಬಾಳೆಹಣ್ಣು ಮಿಲ್ಕ್ ಶೇಕ್ ಎಲ್ಲ ಮಾಡ್ತಾ ಇರ್ತೀನಿ. ಅದು ನಮ್ಮ ತೂಕವನ್ನು ಹೆಚ್ಚು ಮಾಡೋದಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಬಟ್ ತೂಕವನ್ನು ಹೆಚ್ಚು ಮಾಡೋದಕ್ಕೆ ಇದು ಒಳ್ಳೆಯದು. ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಲಕ್ಕಿ ಬಾಳೆಹಣ್ಣು ಕೂಡ. ಹಾಗಾಗಿ ಈ ಒಂದು ಪಚ್ಚ ಬಾಳೆಹಣ್ಣು ತುಂಬಾ ನಮ್ಮ ತೂಕವನ್ನು ಹೆಚ್ಚು ಮಾಡೋದಕ್ಕೆ ತುಂಬಾ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ನೀವು ನಿಮಗೆ ಇನ್ನು ಡ್ರೈ ಫ್ರೂಟ್ಸಲ್ಲಿ 3 ಸಾಕಾಗುತ್ತೆ. ಗೋಡಂಬಿ, ಆಮೇಲೆ ಖರ್ಜೂರ ಮತ್ತು ಬಾದಾಮಿ ಸಾಕು. ಇತ್ತು ನಿಮ್ಮ ಮನೆಯಲ್ಲಿ ಇತ್ತು, ಪಿಸ್ತಾ ಇತ್ತು ಅಂತ ಅಂದರೆ ಪಿಸ್ತಾ ಕೂಡ ನೀವು ಹಾಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಪಿಸ್ತಾ ನಮ್ಮದು ಖಾಲಿ ಆಗಿದೆ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಪಿಸ್ತಾ ಹಾಕುವಂಥದ್ದು. ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ. ತುಂಬ ದಪ್ಪ ಮಾಡಬೇಡಿ. ತುಂಬ ದಪ್ಪ ಮಾಡಿದರೆ ಆ ಬಾಳೆಹಣ್ಣು ಏನಾಗುತ್ತೆ ಅಂದರೆ ತಿನ್ನೋದಕ್ಕೆ ಅಷ್ಟೊಂದು ಹಿಡಿಸಲ್ಲ ನಮಗೆ. ಸೊ ಸ್ವಲ್ಪ ಹೇಗಿರಬೇಕು ಇದು ಅಂತೇಳಿ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಹೇಗೆ ಅಂತೇಳ್ಬಿಟ್ಟು.
ಇದನ್ನು ನೀವು ಮಾರ್ನಿಂಗೇ ಕುಡೀರಿ, ನೈಟ್ ಹೊತ್ತು ಕುಡಿಬೇಡಿ. ಬಟ್ ನಾನು ವಿಡಿಯೋ ಮಾಡ್ತಿರೋದು ಮಾತ್ರ ನೈಟ್ ಕುಡಿತಾ ಇದ್ದೇವೆ. ಬಟ್ ನಿಮಗೆ ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಅಂದರೆ ನೀವು ಮಾರ್ನಿಂಗೇ ಇದನ್ನು ಕುಡಿಬೇಕಾಗುತ್ತೆ. ಮತ್ತು ಇದರ ಬಗ್ಗೆ ಏನು ಹೇಳೋದಕ್ಕೆ ಇಲ್ಲ ಅಂತ ಅನಿಸುತ್ತೆ. ನೀವು ಡೈಲಿ ಕುಡೀರಿ, ನಿಮ್ಗೆ ಗೊತ್ತಾಗುತ್ತೆ. ನೀವು 10 ದಿನ ಕುಡಿದು ಫಸ್ಟ್ ನೀವು ನಿಮ್ಮ ತೂಕವನ್ನು ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಆಮೇಲೆ ನೀವೊಂದು 10 ದಿನ 15 ದಿನ ಕುಡ್ದಾದ ನಂತರ ಮತ್ತೆ ಪುನಃ ತೂಕವನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ತೂಕ ಜಾಸ್ತಿ ಆಗಿದಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನೀವು ಮಾಡೋದ್ರಲ್ಲಿರುತ್ತೆ ಮಿಲ್ಕ್ ಶೇಕ್. ಸುಮ್ಮನೆ ನಾವು ಗೋಡಂಬಿ ಈ ಥರ ಎಲ್ಲ ಹಾಕಬೇಡಿ. ಸ್ವಲ್ಪ ಗೋಡಂಬಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಅಲ್ವಾ, ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ನೀವು ಮಾಡಿದರೆ, ಕರೆಕ್ಟಾಗಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗೇ ಆಗುತ್ತೆ. ಸೊ ಇದನ್ನು ಈಗ ಎಲ್ಲ ರುಬ್ಕೊಂಡಿದ್ದಾಗಿದೆ. ಇವಾಗ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಯಾವ ರೀತಿಯಾಗಿರಬೇಕು ಅಂತ. ಈಗ ನೋಡಿ, ಇವಾಗ ನಾನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ. ತುಂಬ ನೀರು ಇರಬಾರ್ದು ಮತ್ತು ತುಂಬ ಗಟ್ಟಿಯಾಗಿ ಇರಬಾರ್ದು. ನೋಡಿ ಈ ಥರ ಇರಬೇಕು. ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ ಈ ಥರ ನೀವು ಮಾಡಿಕೊಂಡ್ರೆ ನಿಮಗೆ ಕುಡಿಯೋದಕ್ಕೂ ಈಸಿ ಆಗುತ್ತೆ. ಮತ್ತೇನು ಅನಿಸಲ್ಲ, ಕುಡಿಬೇಕಾದ್ರೆ ಚೆನ್ನಾಗಿಲ್ಲ ಆ ಥರ ಏನು ಅನಿಸಲ್ಲ. ತುಂಬ ಸಖತ್ತಾಗಿರುತ್ತೆ. ಯಾಕಂದರೆ ಡ್ರೈ ಫ್ರೂಟ್ಸ್ ಹುರಿಗಡಲೆ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಅಂಗಡಿಗಳಲ್ಲಿ ಹುರಿಗಡಲೆ ಅಂತ ಹೇಳಿದರೆ ಕೊಡ್ತಾರೆ ಅವರು ಖಂಡಿತವಾಗ್ಲೂ. ಸೊ ನೀವು ಇದಕ್ಕೆ ಇನ್ನು ಕಡಲೆಪಪ್ಪು ಅಂತ ಕೂಡ ಹೇಳ್ತೇವೆ ಅದಕ್ಕೆ ನಾವು. ಈ ಥರ ನೋಡಿ, ಖರ್ಜೂರ ಕೊನೆಯಲ್ಲಿ ಅದು ಇದಾಗಿಲ್ಲ, ಮತ್ತೆ ನಾನು ಪುನಃ ಸ್ವಲ್ಪ ಇದು ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಅದನ್ನು ಮತ್ತೆ ಪುನಃ ರುಬ್ಬಿ ಹಾಕಿದೆ ನಾನು. ಅದು ಅಷ್ಟೊಂದು ಇದಾಗಿರಲಿಲ್ಲ. ಯಾವುದು ಖರ್ಜೂರ ನೀವು ನೀರಿನಲ್ಲಿ ನೆನೆ ಹಾಕಿಬಿಟ್ಟು ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಮಾರ್ನಿಂಗ್ ಮಾಡೋದಿದ್ದರೆ ನೀವು ನೈಟ್ ಹೊತ್ತಲ್ಲಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನೆನೆ ಹಾಕಿಬಿಟ್ಟು ಕೂಡ ಹಾಗೆ ಕೂಡ ಮಾಡ್ಬೋದು. ಇವಾಗ ನಾನು ಕುಡಿತಾ ಇದ್ದೇನೆ. ಯಾಕೆ ಕುಡಿಯೋದು ಕೂಡ ವಿಡಿಯೋ ಮಾಡಿದ್ದೀನಿ ಅಂದರೆ, ಕೆಲವೊಬ್ಬರು ಮತ್ತೆ ಏನು ಹೇಳ್ತಾರೆ ಗೊತ್ತಾ, ನನಗೆ ಇದನ್ನು ಕುಡಿದ್ಬಿಟ್ಟು ಬೇದಿ ಸುರಾಗಿದೆ, ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಕುಡ್ದಿರ್ತೀನಿ, ಕುಡಿಯೋ ವಿಡಿಯೋ ಕೂಡ ಮಾಡಿರ್ತೀನಿ, ಕುಡಿಯೋ ವಿಡಿಯೋ ಯಾಕೆ ಮಾಡಬೇಕು ಅಂತ ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲಿ ನಾನು ಕುಡಿತಾ ಇದ್ದೀನಿ. ನೋಡಿ, ಯಾವುದೇ ರೀತಿಯಾದಂತಹ ಬೇದಿ ಕೂಡ ಆಗಲ್ಲ, ಏನು ಕೂಡ ಆಗಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಕುಡಿತಾ ಇದ್ದೀನಿ, ಏನು ಕೂಡ ಆಗಲ್ಲ. ಆಮೇಲೆ ನಾನು ಸೋರೆಕಾಯಿ ಜ್ಯೂಸ್ ಎಲ್ಲ ವಿಡಿಯೋ ಹಾಕಿದ್ದೆ, ಅದರಲ್ಲೆಲ್ಲ ನೆಗೆಟಿವ್ ಕಮೆಂಟ್ಸ್ ಬರ್ತಾಯಿತ್ತು. ನಮಗೆ ಅದನ್ನು ಕುಡಿದ್ಬಿಟ್ಟು ಬೇದಿ ಸುರಾಗಿದೆ, ಹಾಗೆ ಸುರಾಗಿದೆ, ಹೀಗೆ ಸುರಾಗಿದೆ ಅಂತ. ಇಷ್ಟು ಒಳ್ಳೆ ಒಂದು ಮಿಲ್ಕ್ ಶೇಕ್ ಮಾಡೋದ್ರಿಂದ ಇದರಲ್ಲೂ ಬೇದಿ ಸ್ಟಾರ್ಟ್ ಆಗುತ್ತೆ ಅಂದರೆ ನನಗೆ ನಂಬೋದಕ್ಕೇ ಆಗಲ್ಲ. ಯಾಕೆ ಆ ಥರ ಮಾಡ್ತಾರೆ ಅಂದರೆ ಅವ್ರಿಗೆ ಹೊಟ್ಟೆ ಕಿಚ್ಚು. ಯಾಕಂದರೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಲ್ವ, ಅದಕ್ಕೆ ಅವರಿಗೆ ಹೊಟ್ಟೆ ಕಿಚ್ಚಿನಲ್ಲಿ ಆ ಥರ ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡ್ತಾರೆ. ಸೊ ನೀವು ಕೂಡ ಈ ಒಂದು ಮಿಲ್ಕ್ ಶೇಕನ್ನು ಟ್ರೈ ಮಾಡಿ ನಿಮ್ಮ ತೂಕವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ.